ಕೆಲವೇ ಕ್ಷಣಗಳಲ್ಲಿ ಸ್ವಕ್ಷೇತ್ರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ರೌಂಡ್ಸ್ ಆರಂಭ ಆಗತ್ತೆ. ಹಾರೋಹಳ್ಳಿ ಮೂಲಕ ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನು ಆರಂಭಿಸ್ತಾರೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಆದ ಬಳಿಕ ತವರಿಗೆ ಕಾಲಿಡ್ತಾ ಇರುವಂಥದ್ದು ಇದೇ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್. ಕನಕಾಧಿಪತಿಗೆ ಕನಕಪುರದಲ್ಲಿ ರಾಮನಗರದಲ್ಲಿ ಭರ್ಜರಿ ಸ್ವಾಗತಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಬರೋದಕ್ಕೋಸ್ಕರ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು, ಕಾರ್ಯಕರ್ತರು ಕಾಯ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಸ್ವಕ್ಷೇತ್ರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ರೌಂಡ್ಸ್ ಆರಂಭ ಆಗೋದಕ್ಕಿದೆ. ಹಾರೋಹಳ್ಳಿಯ ಮೂಲಕ ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನು ಆರಂಭಿಸ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಆದ ಬಳಿಕ ತವರಿಗೆ ಕಾಲಿಡ್ತಾ ಇರುವಂಥದ್ದು ಇದೇ ಮೊದಲ ಬಾರಿಗೆ. ಕನಕಾಧಿಪತಿಗೆ ಭರ್ಜರಿ ಸ್ವಾಗತಕ್ಕೋಸ್ಕರ ಕನಕಪುರದಲ್ಲೂ ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ. ನಮ್ಮ ಜೊತೆ ಈಗ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸೋ ಕೆಲಸ ಮಾಡ್ತೀನಿ. ಸರ್, ಇವತ್ತು ಕನಕಪುರ ಹಾಗೆ ಹಾರೋಹಳ್ಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ, ಏನು ಹೇಳ್ತೀರಿ ಸರ್? ಈ ಜಿಲ್ಲೆಯ ಜನ ಅವ್ರಿಗೆ ಬಹಳ ಹತ್ತಿರದಿಂದ ನೋಡಿದಂಥವ್ರು, ಅವ್ರ ಜೊತೆಯಲ್ಲಿ ಕಷ್ಟ ಸುಖದಲ್ಲಿ ಇದ್ದಂಥವ್ರು, ಬಹಳ ದಿವಸಗಳಿಂದ ಪಕ್ಷವನ್ನು ಸಂಘಟನೆ ಮಾಡಿದಂಥವ್ರು, ಇವತ್ತು ಎಲ್ಲರ ಆಸೆ ಭಗವಂತ ನೆರವೇರಿಸಿದ್ದಾನೆ. ಇಡೀ ಜಿಲ್ಲೆಯ ಜನ ಇವತ್ತು ಅವರ ಸಂತೋಷವನ್ನು ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾರೆ. ನೀವು ಆಪ್ತರಾಗಿ ಅವರ ಪರವಾಗಿ ಧ್ವನಿ ಎತ್ತಂತಿದ್ದವರು ಇವತ್ತು ಅವ್ರು ಸಿಎಂ ಆಗಿರ್ತಕ್ಕಂಥದ್ದು ಎಷ್ಟು ಖುಷಿ ತಂದಿದೆ? ನನಗೊಬ್ಬನಿಗೆ ಅಲ್ಲ, ಇಡೀ ಜಿಲ್ಲೆ ಎಲ್ರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಬಹಳ ಸಂತೋಷ ದಿನ. ಇವತ್ತು ಅವರು ಮೊಟ್ಟ ಮೊದಲನೇದಾಗಿ ಮುಖ್ಯಮಂತ್ರಿಯಾಗಿ ನನ್ನ ಕ್ಷೇತ್ರಕ್ಕೆ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ಲಿಕ್ಕೆ ಜನ ಎಲ್ಲ ಬಂದಿದ್ದಾರೆ. ಇವತ್ತು ಏನು ಅಭಿವೃದ್ಧಿ ವಿಚಾರವಾಗಿ ಹೇಳೋದಾದ್ರೆ ಏನೇನೆಲ್ಲ ಕೇಳ್ತಿದ್ರಿ ಅಂತ? ಅಭಿವೃದ್ಧಿ ವಿಚಾರವಾಗಿ ಏನೇನೆಲ್ಲ ಬೇಡಿಕೆಗಳನ್ನ ಅವ್ರು ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಿದೆ. ಅವ್ರದ್ದೇ ಆದಂತ ಒಂದು ಕನಸಿದೆ, ಜಿಲ್ಲೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕೂಡ ಮಾಡ್ತಾರೆ. ನೀವೇನಾದ್ರು ಬೇಡಿಕೆ ಇಟ್ಟಿದ್ರೆ ಸರ್? ನಾನೇನು ಇಡಲ್ಲ, ಎಲ್ಲ ಅವರೇ ಮಾಡ್ತಾರೆ, ಎಲ್ರಿಗೂ ಗೊತ್ತಿದೆ. ಶಾಸಕ ಇಕ್ಬಾಲ್ ಹುಸೇನ್ ಅವರ ಮಾತಾಡ್ತಾರೆ. ನವರಾಜ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಹಾರೋಹಳ್ಳಿ. ಹಾರೋಹಳ್ಳಿಯಲ್ಲಿ ನೆರೆದಿರ್ತಕ್ಕಂಥ ಜನಜಂಗುಳಿಯನ್ನು ಗಮನಿಸಿದ್ರಿ. ಹಾಗೆ ಶಾಸಕ ಇಕ್ಬಾಲ್ ಹುಸೇನ್ ಅವರನ್ನು ನಮ್ಮ ಪ್ರತಿನಿಧಿ ಮೋಹನ್ ಕೂಡ ಮಾತನಾಡಿಸಿದ್ರು. ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಬೇಡಿಕೆಗಳೇನು ಅಂದರೆ, ನಾನು ಬೇಡಿಕೆಗಳನ್ನು ಏನು ಇಡೋದು ಬೇಕಾಗಿಯೇ ಇಲ್ಲ, ಅವರಿಗೆ ಎಲ್ಲವೂ ಗೊತ್ತು, ಅವರೇ ಎಲ್ಲವನ್ನು ಕೂಡ ಮಾಡ್ತಾರೆ, ಅವರಿಗೆ ಅವರದ್ದೇ ಆದಂತಹ ಒಂದು ಕನಸಿದೆ, ಆ ಕನಸನ್ನು ಅವರು ಸಾಕಾರಗೊಳಿಸ್ತಾರೆ. ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಭಿವೃದ್ಧಿಗೆ ಏನು ಮಾಡಬೇಕು ಅನ್ನೋದು ಕೂಡ ಅವರಿಗೆ ಸಂಪೂರ್ಣವಾಗಿ ಗೊತ್ತಿದೆ. ಅದಕ್ಕೆ ತಕ್ಕನ ಹಾಗೆ ಎಲ್ಲ ಸಿದ್ಧತೆಯನ್ನು ಅವರು ಮಾಡಿಕೊಂಡಿದ್ದಾರೆ, ಮಾಡ್ತಾರೆ ಅಂತ ಹೇಳಿದರು.
ನಮ್ಮ ಪ್ರತಿನಿಧಿ ಮೋಹನ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮೋಹನ್, ಇಕ್ಬಾಲ್ ಹುಸೇನ್ ಅವರನ್ನ ಮಾತನಾಡಿಸಿದ್ದನ್ನು ಕೂಡ ಗಮನಿಸಿದ್ವಿ. ಈಗ ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಾರೋಹಳ್ಳಿಗೆ ಬರ್ತಾರೆ. ಅಲ್ಲಿ ಪ್ರಿಪರೇಷನ್ಸ್ ಹೇಗಿದೆ ಮೋಹನ್? ಈಗ ನಾವಿರ್ತಕ್ಕಂಥದ್ದು ರಾಮನಗರದ ಕ್ಷೇತ್ರದ ಹಾರೋಹಳ್ಳಿಯ ಒಂದು ಭಾಗದಲ್ಲಿ. ಈ ಒಂದು ಭಾಗದಲ್ಲಿ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಾಕಷ್ಟು ಜಂಗುಳಿ ಸೇರಿರ್ತಕ್ಕಂಥದ್ದು. ನಾನೀಗ ನಿಮಗೆ ದೃಶ್ಯಾವಳಿಗಳನ್ನು ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ಏನೋ ಇವತ್ತು ಸ್ವಕ್ಷೇತ್ರ ಕನಕಪುರ ಹಾಗೆ ಹಾರೋಹಳ್ಳಿ ಭಾಗಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಇವರನ್ನ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡಲಿಕ್ಕೆ ಇಲ್ಲೇ ಜನರು ಕೂಡ ಸಾವಿರಾರು ಮಂದಿ ಇಲ್ಲಿ ಈಗಾಗಲೇ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನೋ ಇವರು ಕೃತಜ್ಞತಾ ಮೆರವಣಿಗೆ ಏನು ಮಾಡ್ತಾರೆ, ಈ ಒಂದು ಮೆರವಣಿಗೆಯನ್ನ ಮಾಡಲಿಕ್ಕೂ ಈಗಾಗಲೇ ಎಲ್ಲ ರೀತಿಯ ಸಜ್ಜನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನೋ ಡಿ ಕೆ ಶಿವಕುಮಾರ್ ಅವರು ಬರಲಿಕ್ಕೂ ಕೂಡ ಕೆಲವೇ ಕ್ಷಣಗಳು ಅಂದ್ರೆ ಇನ್ನು 5 ರಿಂದ 10 ನಿಮಿಷಗಳಲ್ಲೇ ಈ ಒಂದು ಭಾಗಕ್ಕೆ ಸ್ಥಳವನ್ನು ತಲುಪ್ತಾರೆ. ಇದಕ್ಕೂ ಮೊದಲೇ ಈಗಾಗಲೇ ಪಟಾಕಿಯನ್ನು ಸಿಡಿಸಿ ಅಭಿಮಾನಿಗಳು ಈಗಾಗಲೇ ಸಾಕಷ್ಟು ಸಡಗರವನ್ನ ಸಂಭ್ರಮವನ್ನ ಪಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಕಾತುರರಿಂದ ಕಾಯ್ತಾ ಇರ್ತಕ್ಕಂಥದ್ದು. ಖುದ್ದು ಏನು ಈ ಒಂದು ಸ್ಥಳಕ್ಕೆ ರಾಮನಗರ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಕೂಡ ಸ್ಥಳಕ್ಕೆ ಬಂದು ಅವರನ್ನ ವೆಲ್ಕಮ್ ಮಾಡ್ಲಿಕ್ಕೂ ಕೂಡ ಈಗಾಗಲೇ ಕಾಯ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಕನಕಪುರ ಭಾಗ ಹಾಗೆ ಹಾರೋಹಳ್ಳಿ ಭಾಗದಲ್ಲಿ ತಮ್ಮ ಅಭಿಮಾನಿಗಳು ನೆಚ್ಚಿನ ನಾಯಕನನ್ನ ವೆಲ್ಕಮ್ ಅನ್ನ ಮಾಡ್ತಾರೆ. ಅದ್ರ ಜೊತೆಗೆ ಏನು ಈ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಹಿಂದೆನೂ ಕೂಡ ಸಾಕಷ್ಟು ಘಟಾನುಘಟಿ ನಾಯಕರನ್ನ ಸೋಲಿಸೋ ಮೂಲಕ ಸಾಕಷ್ಟು ಗಟ್ಟಿ ನಾಯಕ ಹಾಗೆ ಸೋಲಿಲ್ಲದ ಸರ್ದಾರ ಅನ್ನೋ ಒಂದು ಪಟ್ಟವನ್ನ ಈಗಾಗಲೇ ಬಿರುದನ್ನ ಪಡೆದಿರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಆಗಿ ಸ್ವಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಸಿಎಂ ಆಗಬೇಕು ಅನ್ನೋ ಒಂದು ಕನಸನ್ನು ಹೊತ್ತಂತ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 4 ಕ್ಷೇತ್ರಗಳಲ್ಲಿ ಮತಯಾಚನೆ ಮಾಡುವಾಗಲೂ ಕೂಡ ನನಗೆ ಸಿಎಂ ಆಗ್ತೀನಿ, ಈ ಒಂದು ಕಾರಣಕ್ಕಾಗಿ ನನಗೆ ಮತವನ್ನು ಕೊಡಿ, ಹಾಗೆ ಇಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ, ಹಾಗೆ ಅದಲ್ಲದೆ ನಾನೇ ಈ ಒಂದು ಕ್ಷೇತ್ರ ಅಭ್ಯರ್ಥಿ ಅನ್ನೋ ಒಂದು ಮಾತಿನ ಮೂಲಕ ತಮ್ಮ ಮತದಾರರ ಹತ್ರ ಆ ಮತವನ್ನು ಕೇಳಿದ್ರು. ಅದ್ರ ಜೊತೆಗೆ ಏನು ತಮ್ಮ ಸಿಎಂ ಸ್ಥಾನವನ್ನು ಹತ್ತಿದಂಥ ಬಳಿಕ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೂ ಕೂಡ ಇದಾಗಲೇ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಹಾರೋಹಳ್ಳಿ ಹಾಗೆ ಕನಕಪುರ ಭಾಗದಲ್ಲೂ ಕೂಡ ಸಾಕಷ್ಟು ಅದ್ದೂರಿಯ ವೆಲ್ಕಮ್ ಅನ್ನ ಮಾಡಲಿಕ್ಕೆ ಜನರು ಕೂಡ ಕಾತುರರಾಗಿ ಕಾಯ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ಸಾಕಷ್ಟು ಬೃಹತ್ ಏನೋ ಅವರಿಗೆ ದೃಷ್ಟಿ ಹೋಗ್ಲಿ ಅಂತ ಮೆಣಸಿನಕಾಯಿಗೆ ಬೆಳ್ಳುಳ್ಳಿ ಹಾರವನ್ನು ಒಂದು ಕಡೆ ಮಾಡಿದ್ರೆ, ಮತ್ತೊಂದು ಕಡೆ ಅಭಿಮಾನಿಗಳು ಸೇಬಿನ ಹಾರ ಹಾಗೆ ಬೃಹತ್ ಹೂವಿನ ಹಾರಗಳನ್ನು ಈಗಾಗಲೇ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ. ಅದಲ್ಲದೆ ಏನು ಡಿ ಕೆ ಶಿವಕುಮಾರ್ ಅವರು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಪಟಾಕಿಗಳನ್ನು ಹೊಡೆಯಕ್ಕೂ ಕೂಡ ಪಟಾಕಿಗಳನ್ನು ಈಗಾಗಲೇ ಸಾಕಷ್ಟು ಸ್ಟಾಕನ್ನು ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಸಾಕಷ್ಟು ಅದ್ದೂರಿಯಾಗಿ ವೆಲ್ಕಮ್ ಮಾಡಲಿಕ್ಕೆ ಏನು ಕಾತುರರಾಗಿ ತುದಿಗಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ನವೀನ್, ಮೋಹನ್, ಕ್ಷೇತ್ರದ ಜನತೆ ಅವರು ಥ್ಯಾಂಕ್ ಯು ಮೋಹನ್. ಸಿಎಂ ಡಿ ಕೆ ಶಿವಕುಮಾರ್ ಸ್ವಾಗತಕ್ಕೆ ಈಗಾಗಲೇ ಸ್ವಕ್ಷೇತ್ರ ಸಜ್ಜಾಗಿದೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕನಕಪುರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣದ ಹಾರೋಹಳ್ಳಿ, ಕನಕಪುರದಲ್ಲಿ ಡಿ ಕೆ ರೌಂಡ್ಸ್ ಹೊಡೆಯಲಿದ್ದಾರೆ. ಹಾರೋಹಳ್ಳಿಯಲ್ಲಿ ರಾರಾಜಿಸ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರ ಬ್ಯಾನರ್ಸ್ ಮತ್ತು ಕಟೌಟ್ಗಳು. ಡಿಕೆಶಿ ಸ್ವಾಗತಕ್ಕೆ ಬೃಹತ್ ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಹಾರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 20 ಅಡಿ ಉದ್ದದ ಹಾರವನ್ನು ಕಾರ್ಯಕರ್ತರು ಸಿದ್ಧ ಮಾಡಿ ಅವರ ಸ್ವಾಗತಕ್ಕೋಸ್ಕರ ಕಾಯ್ತಾ ಇರುವಂಥದ್ದು. ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಂತ ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಸ್ವಕ್ಷೇತ್ರ ಕನಕಪುರ ಹಾಗೆ ಹಾರೋಹಳ್ಳಿ ಭಾಗಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳಿಕ್ಕೂ ಕೂಡ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಸಾಕಷ್ಟು ಕಾತುರರಿಂದ ಕಾಯ್ತಾ ಇರ್ತಕ್ಕಂಥದ್ದು. ಸದ್ಯ ನನಗೆ ಹಾರೋಹಳ್ಳಿಯ ಪಟ್ಟಣದ ಕೋಟೆ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ಇದ್ದೇನೆ. ಸದ್ಯ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಏನೋ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಆಗಮಿಸುವಂತ ಸಂದರ್ಭದಲ್ಲಿ ಅವರು ಒಂದು ವಾಹನವನ್ನ ಏರಿ ಜನರ ಹತ್ರ ಒಂದು ಮಾತನಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅದೇ ವಾಹನಕ್ಕೆ ತಮ್ಮ ನೆಚ್ಚಿನ ಅಜ್ಜೆಯನ್ನ ಫೋಟೋವನ್ನು ಕೂಡ ಈಗಾಗಲೇ ಈ ಒಂದು ವಾಹನದ ಮುಂಭಾಗ ಕೂಡ ಇಲ್ಲಿ ಅಭಿಮಾನಿಗಳು ಕಟ್ಟಿ ಅವರಿಗೆ ಒಂದು ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಸದ್ಯ ಇದರ ಜೊತೆಗೆ ಪಕ್ಕದಲ್ಲೇ ಇರ್ತಕ್ಕಂಥ ಆಂಜನೇಯ ಟೆಂಪಲ್ಗೂ ಕೂಡ ಭೇಟಿಯನ್ನು ನೀಡಿ ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಯಾಕೆಂತಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಘಟಾನುಘಟಿ ನಾಯಕರನ್ನ ಸೋಲಿಸಂತ ಕೀರ್ತಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಅವರ ಒಂದು ಅದ್ದೂರಿ ಸ್ವಾಗತ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಅಭಿಮಾನಿಗಳು ಕೂಡ ಸಾಕಷ್ಟು ಕಾತುರರಾಗಿ
ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಏನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಜಾಗಕ್ಕೆ ಬರ್ತಾರೆ. ಈ ಒಂದು ಬಂದಂಥ ಸಂದರ್ಭದಲ್ಲಿ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಅದ್ರ ಜೊತೆಗೆ ಏನು ಕುಂಭಮೇಳದೊಂದು ಪೂರ್ಣ ಕುಂಭದೊಂದಿಗೆ ಅವರನ್ನು ಸ್ವಾಗತ ಮಾಡ್ಕೊಳ್ಳಿಕ್ಕೆ ಹಾಗೆ ಆರತಿಯನ್ನು ಬೆಳಗಲಿಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಒಂದು ಕೃತಜ್ಞತಾ ಸಮಾವೇಶದ ಸಭೆ ಏನು ನಡೀತದೆ ಆ ಒಂದು ರ್ಯಾಲಿಯಲ್ಲಿ ಸದ್ಯ ಮುಂದೆ ಹೋಗುವಂಥ ಏನು ಕಲಾ ತಂಡಗಳನ್ನು ನೀವು ಕೂಡ ಗಮನಿಸ್ಬೋದು. ಅಂದರೆ ವಿವಿಧ ಕಲಾ ತಂಡಗಳ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮೆರವಣಿಗೆಯನ್ನು ಬರ್ತಾರೆ. ಮೆರವಣಿಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಈ ಒಂದು ಕಲಾ ತಂಡಗಳಲ್ಲಿ ಅವರಿಗೆ ಶುಭವನ್ನು ಕೋರೋದು ಅಥವಾ ಬರಮಾಡ್ಕೊಳ್ಳಿಕ್ಕೆ ಅದ್ದೂರಿಯಾದಂಥ ಸ್ವಾಗತವನ್ನು ಕೋರಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದರೆ ನೂತನವಾಗಿ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಕಾಲಿಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಅದ್ದೂರಿಯ ಸ್ವಾಗತವನ್ನು ಮಾಡಲಿಕ್ಕೆ ಇಲ್ಲಿಯ ಕಾರ್ಯಕರ್ತರು, ಅಭಿಮಾನಿಗಳು, ಮುಖಂಡರು ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ನವಿರಾಜ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಹಾರೋಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.